ಅಗ್ರಿಮೆಂಟ್ ಸೈನ್ ಮಾಡಿಬಿಟ್ಟಿದೆ ಬ್ರೋ. ಈಗ ನೀವು ವಿಡಿಯೋ ಮಾಡಲ್ಲ ಅಂತೇಳಿದರೆ ನನ್ನ ಬುಡಕ್ಕೆ ಬರ್ತದೆ. ಒಂದು ಸರ್ತಿ ವಿಡಿಯೋ ಮಾಡಿ, ಏನೂ ಆಗಲ್ಲ. ಅವತ್ತು ನಾನು ಮಾಡಿರೋ ಮಿಸ್ಟೇಕ್ ಲಾಂಗ್ ಟರ್ಮಲ್ಲಿ ಈ ಥರ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅನ್ಬಾರ್ದಿತ್ತು. ತಪ್ಪು ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ, ಮಾಡಿದ್ದೀನಿ. ಜನಕ್ಕೆ ಇದರಿಂದ ಮೋಸ ಆಗ್ತಿದೆ. ಮಾಡಿರೋ ತಪ್ಪನ್ನು ಸರಿ ಮಾಡ್ಕೋಬೇಕು ಅಂತ ನಾನು ಪ್ರಯತ್ನ ಪಡ್ತಾನೆ ಇದ್ದೀನಿ. ಈಗೆಲ್ಲ ಕಾಮನ್ ಆಗಿಬಿಟ್ಟಿದೆ ಬ್ರೋ. ಫಿಲ್ಮ್ ಸ್ಟಾರ್ಸು, ಕ್ರಿಕೆಟರ್ಸು ಎಲ್ಲರೂ ಮಾಡ್ತಾರೆ. ಗೌರ್ಮೆಂಟೇ ಅಲೋ ಮಾಡ್ತಾ ಇದೆ. ನೀವೆಂತ ಟೆನ್ಷನ್ ತಗೋತಾ ಇದ್ರಿ? ನಾನು ಕೂಡ ಹಿಂಗೆ ಥಿಂಕ್ ಮಾಡಿ ತಪ್ಪು ಡಿಸಿಷನ್ ತೊಗೊಂಡ್ಬಿಟ್ಟೆ. ಆ ತಪ್ಪಿನ ಅರಿವು ನಂಗೆ ಆಗಿದೆ. ಬಟ್ ಫಾರ್ ಶೋರ್ ಮತ್ತೆ ಮುಂದೆ ಈ ಥರ ತಪ್ಪು ರಿಪೀಟ್ ಆಗಲ್ಲ. ಒಂದು 3-4 ವರ್ಷದ ಹಿಂದೆ ಜನರಿಗೆ ಇದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ. ಬಟ್ ಇವಾಗ ಇದೆಲ್ಲ ನೋಡಿನೋ ಗೊತ್ತಿಲ್ಲ, ಬಾವಿನ ತೋರಿಸಿ ಹಾರು ಅಂದರೆ ಹಾರಬಾರ್ದು ಅನ್ನೋಷ್ಟು ಮೆಚೂರ್ಡ್ ಆಗಿದ್ದಾರೆ. ಓಕೆ, ಈ ಟಾಪಿಕ್ ಬಗ್ಗೆ ಮತ್ತೆ ನಾನು ಮಾತಾಡಲ್ಲ. ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ. ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗೆ ಇಂಥ ಬ್ರ್ಯಾಂಡ್ಸ್ ಪ್ರಮೋಟ್ ಮಾಡಿದ್ರೆ ಏನಾಗುತ್ತೆ ಅನ್ನೋ ತಿಳುವಳಿಕೆ ಇರುತ್ತೆ, ಎಕ್ಸ್ಪೀರಿಯನ್ಸ್ ಇರುತ್ತೆ. ಆದರೆ ಬಿಗಿನರ್ಸ್ಗೆ ಇದ್ರ ಬಗ್ಗೆ ಐಡಿಯಾನೇ ಇರಲ್ಲ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಬರೋದೇ ಇಂಥ ಬ್ರ್ಯಾಂಡ್ಸು. ಮುಂದೆ ಬರೋ ಹೊಸ ಕ್ರಿಯೇಟರ್ಸ್ಗಳಿಗೆ ನನ್ನ ಕಡೆಯಿಂದ ಒಂದು ಕಿವಿ ಮಾತು: ತಾಳ್ಮೆ ಇರಲಿ. ಎಂಥ ಸಿಚುವೇಶನ್ ಬಂದರೂ ಇಂಥ ಬ್ರ್ಯಾಂಡ್ಸ್ನ ಪ್ರಮೋಟ್ ಮಾಡಬೇಡಿ.